ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು 180ನೇ ಮಾಸಿಕ ಶಿವಾನುಭವ ಗೋಷ್ಠಿ ಪುಣ್ಯ ಪೀಠಾಧ್ಯಕ್ಷ ಅಲ್ಲಮಪ್ಪ ದೇವರ ಸ್ಮರಣೋತ್ಸವ ಮತ್ತು 17ನೇ ಸಂಚಾರಿ ಶಿವಾನುಭವ ಮತ್ತು ಪಾದಯಾತ್ರೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸುತ್ತಾ, ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಕಾರ್ಯಕ್ರಮ ಆಲಿಸಿದಂತ ಎಲ್ಲರಿಗೂ ಶರಣಾರ್ಥಿಗಳು. ನಾನು ಪತ್ರಕರ್ತ. ನಮ್ಮ ಪತ್ರಕರ್ತರಿಗಂದ್ರೆ ಮಾತಾಡೋದು ಕಡಿಮೆ, ಬರವಣಿಗೆ ಜಾಸ್ತಿ ಇರ್ತದೆ. ಆದರೂ ನನಗೇನೋ ಈ ಕಾರ್ಯಕ್ರಮ ಬಂದ್ಮೇಲೆ ಮಾತಾಡ್ಬೇಕು ಅನಿಸ್ತು, ಅದಕ್ಕೆ ಮಾತಾಡ್ತೀನಿ ಅಪ್ಪಾಜಿ ಅಂತಂದೆ. ಯಾಕಂದ್ರೆ ಇಲ್ಲಿ ನಮ್ಮ ತಂದೆಯವರು ಬರ್ತಾ ಇದ್ರು. ಮತ್ತು ಲಕ್ಷ್ಮಣ ನಾಯಕಿ ಅಂತ ಅಪ್ಪಾಜಿ ಗೊತ್ತಿರಬೇಕು. ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಒಬ್ಬರು SP ಇದ್ರು, ಬಡಗೇರ್ ಅಂತೇಳಿ. ಅವ್ರು ಬರ್ತಾ ಇದ್ರು. ಅವ್ರು ಮಿಸ್ಸಸ್ಗೆ ಆರಾಮಿದ್ದಾಗ ಅವ್ರು ಕರ್ಕೊಂಡು ನಮ್ಮ ತಂದೆಯವರು ಅವ್ರು ಕುಡಿಯಲು ಬರ್ತಾ ಇದ್ರು. ಬಂದಾಗ ಈ ವಾತಾವರಣ ನೋಡ್ಕೊಂಡು ನಮ್ಮ ತಂದೆಯವ್ರು ಹೇಳ್ತಾ ಇದ್ರು, ಒಂದ್ಸಲ ಇವಪ್ಪ ಅಲ್ಲಿ ಭಾಳ ಚೆನ್ನಾಗಿ ಮಾಡಿದಾರೆ ಅಪ್ಪಾಜಿ, ಅಲ್ಲಿ ಕುಡಿಯುವ ನೀರಿಗೆ ಚೆನ್ನಾಗಿ ಮಳೆ ನೀರಿಗೆಲ್ಲ ಮಾಡ್ಯಾರ ನೋಡ್ಬಾ ಅಂತಾರೆ. ಯಾಕಂದ್ರೆ ನಮ್ಮ ಅಪ್ಪಾಜಿ ಇಲ್ಲ, ಅದಕ್ಕಾಗಿ ಸ್ವಲ್ಪ ದುಃಖ ಅನಿಸ್ತಾ ಇದೆ. ಆದ್ರೆ ಆ ನೆನಪುಗಳು ಬರ್ತಾ ಇತ್ತು ನನಗೆ. ಯಾಕಂದ್ರೆ ಅಂತ ನಮ್ಮ ತಂದೆ ಮೊಣಕಾಲು ನೋವು ಅಂತೇಳಿ ಇಲ್ಲಿ ಬರ್ತಾ ಇದ್ರು ಅವಾಗ. ಬಟ್ ಇಲ್ಲಿ ಬಂದ್ಮೇಲೆ ಕೆಲವು ದಿನದಲ್ಲಿ ಆ ಮೊಣಕಾಲು ನೋವೇ ಹೋಗಿತ್ತು ನಮ್ಮ ತಂದೆಯವರಿಗೆ. ಅಂತ ಒಬ್ಬ ಆದರ್ಶ ಒಬ್ಬ ಶ್ರೀಗಳನ್ನ ನಾವು ಈ ಸುತ್ತಲೂ ಪ್ರದೇಶದವರು ಪಡ್ಕೊಂಡೇವೆ ಅಂದ್ರೆ ಬಹಳ ಹೆಮ್ಮೆ ಅನಿಸ್ತದೆ ನನಗೆ. ಯಾಕಂದ್ರೆ ನಾನು ನಮ್ಮ ಹಾವೇರಿ ಜಿಲ್ಲಾ ವರದಿಗಾರ ರಾಮಾನಂದವರು ಇದ್ದಾರೆ. ನಾವು ಅನೇಕ ಮಠಮಾನ್ಯಗಳಿರ್ಬೋದು ಅಂದ್ರೆ ಅಲ್ಲಿ ಪತ್ರಕರ್ತರು ಬರ್ತಾರಂದ್ರೆ ಭಯ ಪಡ್ತಿದ್ರು ಸ್ವಾಮಿಗಳು, ಏನ್ ಪ್ರಶ್ನೆ ಕೇಳಿದ್ರಪ್ಪ, ಇವ್ರಿಗೆ ಏನು ಉತ್ತರ ಕೊಡಬೇಕು ಅಂತೇಳಿ. ಅಂತ ವಾತಾವರಣದಲ್ಲಿ ನಾವು ಹೋದಾಗ ಕೆಲವೊಂದ್ಸಲ ಬರಗಾಲ ಪರಿಸ್ಥಿತಿಯಲ್ಲಿ ಎಷ್ಟೋ ಮಠಗಳಲ್ಲಿ ರಾಜಗಟ್ಟಲೆ ನೀಟ್ಟಿದ್ದಾಗ ನಾವು ಸ್ವಾಮೀಜಿಗಳು ಕೇಳ್ತಾ ಇದ್ವಿ, ಸ್ವಾಮೀಜಿಯವರೇ ಇಷ್ಟೊಂದು ನೀಟ್ಟಿದೆ, ಯಾಕೆ ಬಡವರಿಗೆ ದಾನ ಮಾಡಬಾರ್ದಾಗಿತ್ತು ಅಂತ. ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸ್ತದೆ. ಇಡೀ ಕರ್ನಾಟಕದ ಪ್ರತಿಯೊಂದು ಮಠದ ದೊಡ್ಡ ದೊಡ್ಡ ಮಠಗಳ ನಾನು ಸ್ವಾಮಿಗಳ ಹತ್ರ ಹೋಗಿ ನಾನು ಇಂಟರ್ವ್ಯೂ ಮಾಡಬೇಕಾದ್ರೆ ಬಸವರಾಜ ಆನೆಗುಂದಿ ಬಂದಾನ, ಅಲ್ಲಿ ಭೂಗತ ಪ್ರಪಂಚ ಪತ್ರಿಕೆಗಳು ಬಂದ ಅಂದ್ರೆ ಭಯಭೀತಿಯಿಂದ ಓಡಾಡ್ತಿದ್ರು ಅಲ್ಲಿ ಮಠದಲ್ಲಿ ವಾತಾವರಣದಲ್ಲಿ. ನಮ್ಮನ್ನ ಎಷ್ಟೋ ಸಲ ಸ್ವಾಮೀಜಿಗಳು ಭೇಟಿ ಆಗ್ತಿದ್ದಿಲ್ಲ. ನಾನು ಬಹಳಷ್ಟು ಮಠಗಳನ್ನು ನೋಡಿದ್ದೇನೆ, ಸಿಕ್ಕಾಪಟ್ಟೆ ಆಸ್ತಿಗಳಿದ್ದೇವೆ. ಆ ಆಸ್ತಿಗಳನ್ನ ಕೊಳ್ಳೆ ಹೊಡೆಯಲು ಕೆಲವೊಂದು ಮಠದ ಭಕ್ತರು ಸ್ವಚ್ಛ ಆಗ್ತಾ ಇರ್ತಾರೆ. ಆದ್ರೆ ನಮ್ಮಲ್ಲಿ ಈ ಮಠ ಹೆಂಗೈತೆ ಅಂದ್ರೆ, ನೀವು ಇಲ್ಲಿ ಏನು ಬಂದ್ರೆ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳಕ್ ಬರಬೇಕು, ನಿಮ್ಮ ಆರೋಗ್ಯವನ್ನ ರಕ್ಷಣೆ ಮಾಡ್ಕೊಳ್ಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಈ ಮಠಕ್ಕೆ ಬರಬೇಕು ಅಂತ ಅನಿಸ್ತದೆ. ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸ್ತು. ನಾನು ಲಾಸ್ಟ್ ಟೈಮ್ ನಮ್ಮ ಚಕ್ರಸಾಲಿ ಸಾಹೇಬರು ಕ್ಯಾಪ್ಟನ್ ಅವರು ನನಗೆ ಇಲ್ಲಿ ಕರ್ಕೊಂಡ್ಬಂದ್ರು. ಯಾವುದೋ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಯಾರನ್ನ ಕರಿಬೇಕಂದಾಗ ಸ್ವಾಮೀಜಿಯವರ ಹೆಸರು ಹೇಳಿದ್ರು. ಸ್ವಾಮೀಜಿಯವ್ರನ್ನ ನಾನು ಬಹಳ ಹತ್ತಿರದಿಂದ ಅವತ್ತು ನೋಡಿದೆ. ಈ ವಾತಾವರಣ, ಈ ಪರಿಸರವನ್ನು ನೋಡಿದಾಗ ನಾನು ಬಹಳ ಸಲ ಸುದ್ದಿ ಮಾಡಿ ಬರ್ತಿದ್ದೆ. ಕೇಬಲ್ ಟಿವಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲೇನೋ ಆರೋಗ್ಯ ಶಿಬಿರ ಇದ್ದಾಗ ಜಸ್ಟ್ ಉದ್ಘಾಟನೆ ಆದ್ಮೇಲೆ ಸ್ವಾಮೀಜಿಯವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ಹಾಗೆ ಓಡೋಗ್ಬಿಡ್ತಿದ್ವಿ ನಾವು. ಅಂದ್ರೆ ಅವಾಗ ಹುಡುಗ ಬುದ್ಧಿ ಅಷ್ಟೊಂದು ತಾಳ್ಮೆ ಇರಲಿಲ್ಲ. ಕುತ್ಕೊಂಡು ಅವ್ರು ಏನ್ ಮಾತಾಡ್ತಾರೆ ಕೇಳಬೇಕು ಅನ್ನುವಂತ ಪ್ರಜ್ಞೆ ಇರಲಿಲ್ಲ. ಬಟ್ ನನಗೆ ಸರಿಯಾದ ಸಮಯಕ್ಕೆ ಚಕ್ರಸಾಲಿ ಸಾಹೇಬರು ನನ್ನ ಇಂತಹ ಒಂದು ಶರಣರ ಒಂದು ಸಂಘವನ್ನ ಮಾಡಿಸಿ ನನಗೆ ಒಂದು ಬಸವಣ್ಣರ ಒಂದು ಸಂಸ್ಕೃತಿಯನ್ನ ಕಲಿಸಲಿಕ್ಕೆ ಪ್ರೇರೇಪಣೆ ಮಾಡಿದ್ರು ನಮ್ಮ ಚಕ್ರ ಸಾಹೇಬರು. ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅಂದ್ರೆ ಈಗ ಏನಾಗಿದೆ ಅಂದ್ರೆ, ಅಲ್ಲಮಪ್ರಭು ದೇವರ ಬಗ್ಗೆ ಇವತ್ತು ಸ್ಮರಣೋತ್ಸವ. ನನಗೆ ಒಂದು ಘಟನೆ ಓದಿದ ನೆನಪಿದೆ. ನಾನು ಜಾಸ್ತಿ ಇಂತಹ ಇತಿಹಾಸಗಳ ಆಧ್ಯಾತ್ಮಿಕ ಬಗ್ಗೆ ಓದ್ಕೊಂಡಿಲ್ಲ. ಇನ್ಮೇಲೆ ಖಂಡಿತವಾಗಿ ಓದುವ ಪ್ರಯತ್ನವನ್ನು ಮಾಡ್ತೇನೆ. ಆಗಲೇ ಸರ್ ಹೇಳಿದ್ರು, ಸಿದ್ದರಾಮೇಶ್ವರರು ಕಲ್ಲು ಹೊಡೆದು ಕೆರೆಗಳನ್ನ ಕಟ್ಟಬೇಕಾದ್ರೆ ಗುಡಿಗಳನ್ನ ಕಟ್ಕೊಂಡು ಹೋಗ್ತಾ ಇದ್ರು. ಅವರನ್ನ ಅಲ್ಲಮಪ್ರಭು ದೇವರು ಹೋಗಿ ಕರೀತಾರೆ, ಏ ಸಿದ್ದರಾಮ ಎಲ್ಲಿದ್ಯಪ್ಪ ಅಂತ ಕರೆದಾಗ ಅಲ್ಲಿ ಕೆಲಸ ಮಾಡೋರು ಸಿದ್ದರಾಮನ ಅಂತೇಳಿ ಹೊಟ್ಟೆಕ್ಷಲೆ ಕರೆಯಕತ್ತಾರೆ. ಇವ್ರು ಯಾರು ಇರಬೇಕು ಅಂತೇಳಿ ಅವರಿಗೆ ಕಲ್ಲುಗಳನ್ನ ತಗೊಂಡು ಎಸಿತಾರೆ ಅವರು ಅಲ್ಲಮಪ್ರಭು ದೇವರಿಗೆ. ಆ ಕಲ್ಲುಗಳು ಅವರ ಪಾದದ ಕೆಳಗೆ ಬಿದ್ದು ಹೂಗಳಾಗ್ತಾವ. ಅವಾಗ ಸಿದ್ದರಾಮವರು ಗಾಬರಿಯಾಗಿ ಬಂದು ಅಲ್ಲಮಪ್ರಭುಗಳಿಗೆ ಕಾಲಿ ಬಿದ್ದು, ಹೇಳಪ್ಪಾಜಿ ಏನಾಗಬೇಕು, ಇಲ್ಲ ನೀನು ಸಾಕು, ಕೆರೆ ಎಲ್ಲ ಕಟ್ಟಿದ್ದು, ಈಗ ನೀನು ಬಾ ನಮ್ಮ ಜೊತೆ ಅಂತೇಳಿ ಕರ್ಕೊಂಡು ಹೋಗಿ
ಸಿದ್ದರಾಮ ಇವತ್ತಿನ ಪ್ರಪಂಚದಲ್ಲಿ ಏನಾಗಿದೆ, ನಾವು ಒಬ್ಬ ಕಾರ್ಪೊರೇಟರ್ ಆದ್ರೆ ನಾನೇ ಕಾರ್ಪೊರೇಟರ್ ಆಗ್ಬೇಕಂತೇವೆ, ಒಬ್ಬ MLA ಆದ್ರೆ ಅವರೇ ಕಂಟಿನ್ಯೂ ಆಗ್ಬೇಕಂತಾರೆ. ಬಟ್ ಅಲ್ಲಮ್ಮ ಪ್ರಭುಗಳ ಎಂತ ಒಂದು ವ್ಯಕ್ತಿತ್ವ ಅಂದ್ರೆ, ಅವರು ಶೂನ್ಯ ಪೀಠದ ಅಧ್ಯಕ್ಷರಾಗಿದ್ರು ಕೂಡ, ಪೀಠಾಧ್ಯಕ್ಷರಾದ್ರು ಕೂಡ ಮತ್ತೆ ಕೆಲವು ಶರಣರನ್ನ ಕರ್ಕೊಂಡ್ಬಂದು ಅಲ್ಲಿ ಪೀಠದ ಮೇಲೆ ಕೂರಿಸಿಕೊಂಡು ಅಂತಹ ಒಂದು ಅನುಭವ ಮಂಟಪವನ್ನ ನಡೆಸ್ತಾ ಇದ್ರು. ಅಂತಹ ಒಂದು ದಾರ್ಶನಿಕ ವ್ಯಕ್ತಿಗಳ ಸ್ಮರಣೋತ್ಸವ ಇವತ್ತು ನಡೀತಾ ಇದೆ ಅಂದ್ರೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಬರೀ ನಾವು ಮಾತಾಡ್ತೀವಿ, ಆದ್ರೆ ಇಲ್ಲಿ ಅಪ್ಪಾಜಿ ಅನೇಕ ಬಹಳಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸುತ್ತೆ ಅಪ್ಪಾಜಿ. ನಾವು ನಿಮ್ ಜೊತೆ ಇರ್ತೀವಿ, ಖಂಡಿತ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಕೂಡ ನಿಮ್ ಜೊತೆ ಭಾಗಿಯಾಗ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ.